ಎಚ್ ಡಿ ಒಂದು ಸಲ ಹೇಳಿ, ಎಚ್ ಡಿ ಫಸ್ಟ್ ಹೇಳಿ, ಆಮೇಲೆ ಎಲ್ ಪಿ ಹೇಳಿ. ಸಿ ಬಿಟ್ಟು ನಮ್ಮದ್ರಲ್ಲಿ ಎಲ್ ಟಿ ರೂಮಲ್ಲಿ ಇನ್ನೊಂದು ಸಿ ಇದೆ, ಅಲ್ಲಿ ಬರುತ್ತೆ. ಅಲ್ಲಿಂದ ಟ್ರಾನ್ಸ್ಫಾರ್ಮರ್ ಇಟ್ಬಿಟ್ಟು ಅದೇ ಅಷ್ಟೇ. ಎಲ್ ಟಿ ಬಂದು ಟ್ರಾನ್ಸ್ಫಾರ್ಮರ್ ಹೋಗ್ಬಿಟ್ಟು ಎಲ್ ಟಿ ಪ್ಯಾನಲ್ ಬಸ್ ಕಟ್ತಾರೆ. ಅಲ್ಲಿಂದ 3 ಇನ್ಪುಟ್ ಆಗಿದೆ. ಟ್ರಾನ್ಸ್ಫಾರ್ಮರ್ 3 ಇನ್ಪುಟ್ ಆಗಿದೆ. ಫೇಸ್ 1 ಫೇಸ್ 2 ಕಾಮನ್ ಆಗಿದೆ. 3 ಇನ್ಪುಟ್ ಬರುತ್ತೆ. ಅಲ್ಲಿಂದ ಬಿಲ್ಡಿಂಗ್ಸ್ ಬೇರೆ ನಾವು ಡ್ರಾಯಿಂಗ್ ಬೇಕು. ನೀವು ಸುಮ್ಮನೆ ಇಷ್ಟ ಬಂದಿದ್ದ ಥರ ಸುಮ್ಮನೆ ಯಾವುದೋ ಒಂದು ಎಕ್ವಿಪ್ಮೆಂಟ್ ಹಾಕಲ್ಲ. ಫಸ್ಟು ನಿಮಗೆ ಕ್ಯಾಲ್ಕುಲೇಟಿವ್ ನೋಡಬೇಕಲ್ವಾ. ಸೊ ನಿಮ್ಮದು ಬಿಲ್ಡಿಂಗ್ ಏನು ಕೆಪಾಸಿಟಿ ಇದೆ, ಸೊ ನಿಮಗೆ ಯೂಸೇಜ್ ಎಷ್ಟಿದೆ, ಟೆನೆಂಟ್ಸ್ ಎಷ್ಟಿದ್ದಾರೆ, ಅದ್ರ ಬೇಸ್ ಮೇಲೆ ನಾವು ಎಲೆಕ್ಟ್ರಿಸಿಟಿ ಬೋರ್ಡಲ್ಲಿ ನಮಗೆ ಇಷ್ಟು ಕೆಪಾಸಿಟಿ ಪವರ್ ಬೇಕು ಅಂತೇಳಿ ಅದನ್ನು ಅಪ್ರೂವ್ಸ್ ತೊಗೊಂಡ್ಮೇಲೆ ಅದ್ರ ಬೇಸ್ ಮೇಲೆ ಟ್ರಾನ್ಸ್ಫಾರ್ಮರು, ಬ್ರೇಕರ್ಸು ಎಲ್ಲ ಬರುತ್ತೆ. ಸೊ ನಿಮಗೆ ಫಸ್ಟು ನೀವು ಕಂಪ್ನಿ ಕ್ಯಾಂಪಸ್ ಏನು ಮಾಡೋಕ್ಕಂದ್ರೆ ನೀವು ಕಂಪ್ನಿನಲ್ಲಿ ಏನೇನಿದೆ, ಎಲ್ಲೆಲ್ಲಿದೆ ವೈರಿಂಗು, ಎಲ್ಲೆಲ್ಲಿ ಪ್ಯಾನಲ್ಸ್ ಇದೆ ಅಂತ ಹುಡ್ಕೊಂಡು ಹೋಗೋಕ್ಕಾಗತ್ತಾ? ಈಗ ಅವರೇನಾದ್ರು ಬಂದು ಎಲೆಕ್ಟ್ರಿಸಿಟಿ ಅವ್ರೇನಾದ್ರು ಬಂದು ನೋಡ್ತಾರಾ? ಸೊ ಫಸ್ಟ್ ನಮ್ಗೆ ಏನು ಬೇಕು, ಮೇಯ್ನು ಡ್ರಾಯಿಂಗ್ ಬೇಕು. ಎಸ್ ಎಲ್ ಡಿ ಅಂದ್ರೆ ಏನು? ಸಿಂಗಲ್ ಲೈನ್ ಡಯಾಗ್ರಾಮ್. ಏನಕ್ಕೆ ಯೂಸ್ ಮಾಡ್ತಾರೆ ಅದನ್ನ? ಎಲ್ಲೆಲ್ಲಿ ಯೂಸ್ ಮಾಡ್ತೀರಾ ಸಿಂಗಲ್ ಲೈನ್ ಡಯಾಗ್ರಾಮ್? ಸೊ ನಿಮ್ದು ಎಸ್ ಎಲ್ ಡಿ ನಲ್ಲಿ ಕಂಪ್ಲೀಟ್ ಬ್ಲೂ ಪ್ರಿಂಟ್ ಇರುತ್ತೆ. ಸೊ ನಿಮ್ದು ಯಾವುದೇ ಒಂದು ಫೆಸಿಲಿಟಿ ಆಗಲಿ, ಇಂಡಸ್ಟ್ರಿನೇ ಆಗಲಿ, ಫ್ಲೋರ್ ಆಗಲಿ, ನಿಮ್ದು ಕಂಪ್ಲೀಟ್ ಬ್ಲೂ ಪ್ರಿಂಟು ಎಸ್ ಎಲ್ ಡಿ ನಲ್ಲಿ ಇರುತ್ತೆ. ಸೊ ಎಲ್ಲಿಂದ ಸೋರ್ಸ್ ಬಂದಿದೆ, ಸೊ ಎಲ್ಲಿಗೆ ಡಿಸ್ಟ್ರಿಬ್ಯೂಷನ್ ಆಗಿದೆ, ಯಾವ್ಯಾವ ಅಸೆಟ್ ಎಲ್ಲೆಲ್ಲಿ ಇದೆ, ಅರ್ಥ ಆಯ್ತಾ? ಸೊ ನಿಮಗೆ ಬಂದ ತಕ್ಷಣ ನಿಮಗೆ ಫಸ್ಟ್ ಟ್ರಾನ್ಸ್ಫಾರ್ಮರ್ ಬರುತ್ತಲ್ವಾ? ಟ್ರಾನ್ಸ್ಫಾರ್ಮರ್ಗಿಂತ ಮುಂಚೆ ಏನು ಬರುತ್ತೆ? ಅದನ್ನೇ ಹೇಳ್ತಿರೋದು. ನಿಮ್ದು ಸ್ಟೆಪ್ ಅಪ್ ಯಾವ ಕಡೆ ಆಗುತ್ತೆ, ಸ್ಟೆಪ್ ಡೌನ್ ಇಲ್ಲ ಆಗುತ್ತೆ. ಇನ್ಕಮಿಂಗ್ ಸ್ಟೆಪ್ ಅಪ್ ಇರುತ್ತೆ, ಔಟ್ಗೋಯಿಂಗ್ ಸ್ಟೆಪ್ ಡೌನ್ ಆಗುತ್ತೆ. ಸೊ ನಾವು ಅದನ್ನ ಒಂದು ಇನ್ಕಮಿಂಗು, ಔಟ್ ಗೋಯಿಂಗು, ಸೊ ಎರಡು ಪಾರ್ಷನ್ ಮಾಡಿರ್ತೀವಿ. ಸೊ ಪ್ರೈಮರಿ ವೈಂಡಿಂಗ್, ಸೆಕೆಂಡರಿ ವೈಂಡಿಂಗ್. ಸೊ ಎರಡು ಇರುತ್ತೆ, ಒಂದು ಪ್ರೈಮರಿ ಸೈಡ್ ಇರುತ್ತೆ, ಸೆಕೆಂಡರಿ ಸೈಡ್ ಇರುತ್ತೆ. ಸೊ ನಾವು ಯಾವಾಗಲೂ ಸ್ಟೆಪ್ ಡೌನ್ ಅಲ್ಲಿ ಪ್ರೈಮರಿ ಸೈಡ್ ಅಲ್ಲಿ ಸ್ಟೆಪ್ ಅಪ್ ಅಲ್ಲಿ ಪ್ರೈಮರಿ ಹೈಯರ್ ಸೈಡ್ ಇರುತ್ತೆ, ವೈಂಡಿಂಗ್ಸ್ ಹೈಯರ್ ಸೈಡ್ ಇರುತ್ತೆ, ವೋಲ್ಟೇಜ್ ಜಾಸ್ತಿ ಇರುತ್ತೆ. ಸೊ ಅದು ಇನ್ಕಮ್ 11 kV ಇನ್ಪುಟ್. ಔಟ್ಪುಟ್ ನಮ್ಗೆ ಬೇಕಾಗಿರೋದು 440 3 ಫೇಸ್. ಫೇಸ್ ಟು ಫೇಸ್ ವೋಲ್ಟೇಜ್ ಅಂದ್ರೆ ಗೊತ್ತಾ? ಏನ್ ಫೇಸ್ ಟು ಫೇಸ್ ವೋಲ್ಟೇಜ್ ಆಗುತ್ತಾ ವೋಲ್ಟೇಜ್, ಅದಕ್ಕೇನೆ ಫೇಸ್ ಟು ಫೇಸ್ ಅಂತ ಹೇಳ್ತೀವಿ. RYP ಅಂದ್ರೂ ಅದೇನೆ, 3 ಫೇಸ್. ಓಕೆನಾ? 3 ಫೇಸ್ ಅಂದ್ರೂ ಅದೇನೆ. ಸೊ ಮೀನಿಂಗು ಎಲ್ಲ ಒಂದೇನೆ. ಕೇಳೋ ಕ್ವಶನ್ಸ್ ಬೇರೆ ಇರ್ಬೋದು. ಸೊ ಎಲ್ಲ 3 ಫೇಸ್. ಸೊ 3 ಫೇಸ್ ಅಂತ ಬಂದ ತಕ್ಷಣ ನಿಮ್ಗೆ 415 ವೋಲ್ಟ್ಸ್ ಗೊತ್ತಿರ್ತದೆ. ಓಕೆನಾ? ಸೊ ನಮಗೆ ರಿಂಗ್ ಯೂನಿಟಲ್ಲಿ 2 ಸಬ್ಸ್ಟೇಷನ್ ಕರೆಕ್ಟ್ ಆಗಿ ಕನೆಕ್ಟ್ ಮಾಡಿರ್ತೀವಿ. ಇನ್ ಕೇಸ್ ನಮ್ಗೆ ಯಾವುದೋ ಒಂದು ಸಬ್ಸ್ಟೇಷನ್ ಇಂದ ಅಲ್ಲೇನೋ ಪವರ್ ಶಟ್ ಡೌನ್ ಇತ್ತು, ಅಲ್ಲೇನೋ ಬ್ರೇಕ್ ಡೌನ್ ಇತ್ತು. ಸೊ ಅವಾಗ ನಾವೇನ್ ಮಾಡ್ತೀವಿ, ಸೋರ್ಸ್ 1 ಇಂದ ಸೋರ್ಸ್ ಬಿ, ಇದಿನ್ನೇನಿಲ್ಲ. ಸೊ ಡ್ಯುಯಲ್ ಸೋರ್ಸ್ ಅಷ್ಟೇ. ರಿಂಗ್ ಮೇನ್ ಯೂನಿಟ್ ಅಂದ್ರೆ ಡ್ಯುಯಲ್ ಸೋರ್ಸ್. ಓಕೆನಾ? ಸೊ ಅದರಲ್ಲಿ ರಿಂಗ್ ಮೇನ್ ಯೂನಿಟ್ ನಾವು ಯೂಸ್ ಮಾಡೋದು ಒಂದೇನೆ, ಬಟ್ ಇನ್ಕಮಿಂಗ್ ಬಂದು 2 ಸಬ್ಸ್ಟೇಷನ್ ಇಂದ ಬಂದಿದೆ. ಕ್ಲಿಯರಾ? ಸೊ ನಮಗೆ ಯಾವ್ದು ಬೇಕು ಅದನ್ನ ನಾವು ಯುಟಿಲೈಸ್ ಮಾಡ್ಕೊಂತೀವಿ. ಈಗ ಯಾವ್ದೋ ಒಂದು ಸಬ್ಸ್ಟೇಷನ್ ಒಂದು ವಾರ ಏನೋ ಬ್ರೇಕ್ ಡೌನ್ ಆಗಬೇಕು, ಇಲ್ಲ ಏನೋ ಪವರ್ ಶಟ್ ಡೌನ್ ಆಗಬೇಕು. ಈಗ ಒಂದು ವಾರ ಪವರ್ ಇಲ್ಲದೆ ಮಾಡಕ್ಕಾಗುತ್ತಾ? ಇಲ್ಲ ಡಿಸಿ ರನ್ ಮಾಡ್ಕೊಂಡಿರಕ್ಕಾಗುತ್ತಾ? ಸೊ ಹಂಗಾಗಿ ನಾವು ರಿಂಗ್ ಮೇನ್ ಯೂನಿಟ್ ನ ಯೂಸ್ ಮಾಡ್ತಾ ಇರ್ತೀವಿ. ರಿಂಗ್ ಮೇನ್ ಯೂನಿಟ್ ಏನಾಗುತ್ತೆ, ಸೊ ನಮಗೆ ಡ್ಯುಯಲ್ ಸೋರ್ಸ್ ಆಪ್ಷನ್ ಇರುತ್ತೆ. ಈಗ ಒಂದು ಸಬ್ಸ್ಟೇಷನ್ ಇದೆ, ಈಗ ನೀವು ಹೆಂಗೆ UPS ಅಲ್ಲಿ ಆಗಲಿ ಇದ್ರಲ್ಲಿ ಆಗಲಿ ಡ್ಯುಯಲ್ ಸೋರ್ಸ್ ನ ಇಟ್ಕೊಂಡಿದ್ದೀರಾ, ಸೊ ಅದೇ ತರ ನಮ್ಮ ಟ್ರಾನ್ಸ್ಫರ್ ಮತ್ತು ಡ್ಯುಯಲ್ ಸೋರ್ಸ್ RMD ಬರುತ್ತೆ. ಡಬಲ್ ಸೋರ್ಸ್ ಬರುತ್ತೆ, ಬಟ್ ಬೇರೆ ಬೇರೆ ಸಬ್ಸ್ಟೇಷನ್ ಇಂದ ಬರುತ್ತೆ. ಒಂದೇ ಸಬ್ಸ್ಟೇಷನ್ ಇಂದ ಬರಲ್ಲ. ಯಾಕೆಂದ್ರೆ ಒಂದೇ ಸಬ್ಸ್ಟೇಷನ್ ಇಂದ ಬಂತು ಅಂದ್ರೆ ಒಂದು ಫೇಲರ್ ಆಯ್ತು ಅಂದ್ರೆ 2 ಫೇಲರ್ ಆಗುತ್ತೆ. ಸೊ ಹಂಗಾಗಿ ನಾವು 2 ಕಡೆಯಿಂದ ತಗೊಂತೀವಿ. ಸೊ ಅದು ರಿಂಗ್ ಮೇನ್ ಯೂನಿಟ್. ಸವಾಲು ಹೇಳಿದೆ ಅಲ್ವಾ? ಸೊ GOS ಅಂದ್ರೆ ಈ ತರ ಇರುತ್ತೆ. ಇವಾಗ ಹೇಳಿ, ಇದೇನಿದು? VCB. ಏನ್ VCB ಅಂದ್ರೆ ಎಲ್ಲಿ ಯೂಸ್ ಮಾಡ್ತೀವಿ? HD. ಏನಕ್ಕೆ HD ಯೂಸ್ ಮಾಡ್ತೀವಿ? LD ಲೈಕ್ ಯೂಸ್ ಮಾಡಲ್ಲ. ಸೊ ಹೈ ವೋಲ್ಟೇಜ್ ಎಲ್ಲಿ ಜನರೇಟ್ ಆಗುತ್ತೋ ಅಲ್ಲಿ ನಾವು VCB ನ ಯೂಸ್ ಮಾಡ್ತೀವಿ. ಓಕೆನಾ? VCB ಯೂಸ್ ಮಾಡ್ತೀವಿ, ಇಲ್ಲ SF6 ಯೂಸ್ ಮಾಡ್ತೀವಿ. SF6 ಎಲ್ಲಿ ಯೂಸ್ ಮಾಡಿಲ್ಲ ಅಂದ್ರೆ ನಾರ್ಮಲ್ ಆಗಿ ಕ್ಯಾಂಪಸ್ ಅಲ್ಲಿ ಯೂಸ್ ಮಾಡ್ತೀವಿ, ಬಟ್ ರೇರು. ಕೆಲವೊಂದು ದೊಡ್ಡ ದೊಡ್ಡ ಕ್ಯಾಂಪಸ್ ಅಲ್ಲಿ ಯೂಸ್ ಮಾಡ್ತೀವಿ SF6. ಬಟ್ ನಾರ್ಮಲ್ ಆಗಿ VCB
ಎಲ್ಲಿ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡ್ತೀವಿ, ಈಗ ನಮ್ಗೆ ಟ್ರಾನ್ಸ್ಫಾರ್ಮರ್ ರಿಕ್ವೈರ್ಮೆಂಟ್ ಇಲ್ಲ ಅಂದ್ರೆ VCB ಬೇಕಾಗಿಲ್ಲ. ಸೊ ನಮ್ಮ ಫೆಸಿಲಿಟಿನಲ್ಲಿ ಟ್ರಾನ್ಸ್ಫಾರ್ಮರ್ ಇದೆ ಅಂದ್ರೆ VCB ಕಂಪಲ್ಸರಿ ಬೇಕಿರುತ್ತೆ. ಫಸ್ಟ್ VCB ಬರುತ್ತೆ, VCB ಇಂದ ಟ್ರಾನ್ಸ್ಫಾರ್ಮರ್ ಹೋಗುತ್ತೆ, ಡಿಸ್ಟ್ರಿಬ್ಯೂಷನ್ ಬರುತ್ತೆ. ಯಾವ್ಯಾವ ಟೈಪ್ ಬ್ರೇಕರ್ಸ್ ಗೊತ್ತು ನಿಮಗೆ? PMCB, MCCB, RCB, PLCB. ಆಮೇಲೆ MCB. ನಿಮಗೆ 5 amps ಇಂದ ಸ್ಟಾರ್ಟ್ ಆಗೋದ್ರಿಂದ ಹಿಡಿದು 2000 3000 amps ವರೆಗೂ ಏನು ಬರುತ್ತೆ, ಸೊ ಎಲ್ಲ ಬ್ರೇಕರ್ಸ್ ಅಂತಾನೆ ಹೇಳೋದು. ಅದ್ರದ್ದು ಸೈಜು ಡಿಫ್ರೆಂಟ್ ಇರ್ಬೋದು, ಅದ್ರ ಫಂಕ್ಷನ್ ಡಿಫ್ರೆಂಟ್ ಇರ್ಬೋದು. ಈಗ ನೀವು 10 amps 6 amps ACB MCB ಯೂಸ್ ಮಾಡ್ತೀರ, ಅದು ಬ್ರೇಕರ್ ಏನು. MCB ಅಲ್ಲೇ ಇದೆ ತಾನೆ, ಬ್ರೇಕರ್ಸ್ ಎಲ್ಲಾನು ಬ್ರೇಕರ್ಸ್. ನೀವು ಬ್ರೇಕರ್ಸ್ ಅಂತ ನೀವು ತಲೆದು ಏನಂದ್ರೆ ಏರ್ ಸರ್ಕ್ಯೂಟ್ ಬ್ರೇಕರು, ವ್ಯಾಕ್ಯೂಮ್ ಸರ್ಕ್ಯೂಟ್ ಬ್ರೇಕರು ಅವೇ ಬರುತ್ತೆ. MCCB ಅವು ದೊಡ್ಡ ಇದೆ ಮಾತ್ರ ಬ್ರೇಕರ್ ಅನ್ನು. ಸೊ MCB ಕೂಡ ಬ್ರೇಕರ್. ಸೊ ಫಂಕ್ಷನಿಂಗು ಬೇರೆ ಇರುತ್ತೆ, ರೇಟಿಂಗ್ಸ್ ಬೇರೆ ಇರುತ್ತೆ. ಎಲ್ಲದಕ್ಕೂ ಒಂದು ರೇಟಿಂಗ್ ಇರುತ್ತೆ 6 to 10 minutes. ನಾವೊಂದು SLD ನಾವೊಂದು ಸರ್ಕ್ಯೂಟ್ನ ಮಾಡ್ತಾ ಇದೀವಿ ಅಂದ್ರೆ ಮಿನಿಮಮ್ ಇಷ್ಟೇ ಏನೇನು ಇರ್ಬೇಕು ಮಾಡಿ. ಏನು ಕೊಟ್ಟಿದ್ದಾರೆ? RMU, SS1, SS2. ಏನು SS1 ಅಂದ್ರೆ ಸಬ್ಸ್ಟೇಷನ್. ಸೊ ಸಬ್ಸ್ಟೇಷನ್ 1, ಸಬ್ಸ್ಟೇಷನ್ 2 ಗೊತ್ತಾಯ್ತಾ ನಿಮಗೆ? ಸೊ ರಿಂಗ್ ಏನ್ ಮಾಡುತ್ತೆ, ಎರಡು ರಿಸೋರ್ಸ್ನ ಒಂದ್ ಕಡೆ ಇದು ಮಾಡಿ ಕನೆಕ್ಟ್ ಆಗಿರುತ್ತೆ. ಬಟ್ ಇಲ್ಲಿ ನಾವು ಇಲ್ಲಿ ನೋಡಿ, ಇಲ್ಲಿ ಓಪನಿಂಗ್ ಇರುತ್ತೆ VCBಗೆ. ನಾವು ಯಾವ್ದನ್ನ ಚಾರ್ಜ್ ಮಾಡ್ತೀವಿ ಅದ್ರ ಥ್ರೂ ಪವರ್ ಹೋಗ್ತಾ ಇರುತ್ತೆ. ಇದನ್ನ ನಾವು ಆಲ್ಟರ್ನೇಷನ್ ವೀಕಲ್ ಚೇಂಜ್ ಮಾಡ್ಕೋಬಹುದು, ವಾರಕ್ಕೊಂದ್ಸಲ 15